ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಾವು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಸ್ಟಡಿ ಮಾಡೋಣ. ಲಾಸ್ಟ್ ಕ್ಲಾಸ್ ನಾವು ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಸ್ಟಡಿ ಮಾಡೀವಿ. ಈಗ ನೆಕ್ಸ್ಟ್ ಪಿರಿಯಾಡಿಕ್ ಟೇಬಲ್ ಕ್ಲಾಸಿಫಿಕೇಶನ್ ಕಂಟಿನ್ಯೂ ಪಾರ್ಟ್ ಇದೆ. ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಇನ್ 1913 ಹೆನ್ರಿ ಮೋಸ್ಲೆ ಆಟಮಿಕ್ ನಂಬರ್ ಈಸ್ ಮೋರ್ ಫಂಡಮೆಂಟಲ್ ಪ್ರಾಪರ್ಟಿ ದೆನ್ ಆಟಮಿಕ್ ಮಾಸ್. ಹೌದಾ? 1913 ಒಳಗೆ ಹೆನ್ರಿ ಮೋಸ್ಲೆ ಅನ್ನೋ ಫಿಸಿಸ್ಟಿವ್ ಇವೇನು ಹೇಳ್ತಾನಂದ್ರೆ ಆಟಮಿಕ್ ನಂಬರ್ ಐತ್ಲ ಮೇನ್ ಫಂಡಮೆಂಟಲ್ ಪ್ರಾಪರ್ಟಿ ಆಕತಿ. ಎದ್ರೊಳಗೆ ಪಿರಿಯಾಡಿಕ್ ಟೇಬಲ್ ಒಳಗೆ ಎಲಿಮೆಂಟ್ಸನ್ನು ಅರೇಂಜ್ ಮಾಡು ಪ್ರೊಸೆಸ್ ಒಳಗೆ ಆಟಮಿಕ್ ನಂಬರ್ ಭಾಳ ಫಂಡಮೆಂಟಲ್ ಪ್ರಾಪರ್ಟಿ ಐತಿ ಆಟಮಿಕ್ ಮಾಸ್ಗಿಂತನೂ ಅಂತ ಹೇಳಿದ ಫಸ್ಟ್. ಆದರೆ ಮೆಂಡೆಲಿಯಸ್ ಏನು ಹೇಳಿದ? ಆಟಮಿಕ್ ಮಾಸ್ ಐತ್ಲ ಫಂಡಮೆಂಟಲ್ ಪ್ರಾಪರ್ಟಿ ಅಂತ ಹೇಳಿದ. ಎದಕ್ಕೆ ಫಂಡಮೆಂಟಲ್ ಪ್ರಾಪರ್ಟಿ? ಅದು ಎಲಿಮೆಂಟ್ಸನ್ನು ಪಿರಿಯಾಡಿಕ್ ಟೇಬಲ್ ಒಳಗೆ ಅರೇಂಜ್ ಮಾಡೋ ಮುಂದೆ ಆಟಮಿಕ್ ಮಾಸ ನಾವು ಕನ್ಸಿಡರ್ ಮಾಡಬೇಕು ಮೇನ್ ಆಗಿ ಅಂತ ಮೆಂಡೆಲಿಯಸ್ ಹೇಳಿದ. ಆದರೆ ಇವ್ ಹೆನ್ರಿ ಬಂದು ಆಟಮಿಕ್ ನಂಬರ್ ಫಂಡಮೆಂಟಲ್ ಪ್ರಾಪರ್ಟಿ ಅಂತ ನಾವು ಆಟಮಿಕ್ ನಂಬರ್ನ ಕನ್ಸಿಡರ್ ಮಾಡಬೇಕು ಎಲಿಮೆಂಟ್ಸನ್ನು ಅರೇಂಜ್ ಮಾಡೋ ಮುಂದೆ ಅಂತ ಹೆನ್ರಿ ಮೋಸ್ಲೆ ಹೇಳಿದ. ಸೊ ದೆನ್ ದಿ ಮೆಂಡೆಲಿಯಸ್ ಪಿರಿಯಾಡಿಕ್ ಲಾ ವಾಸ್ ಮಾಡಿಫೈಡ್ ಆ್ಯಂಡ್ ಮೇಡ್ ಆಟಮಿಕ್ ನಂಬರ್ ಆಸ್ ಬೇಸಿಕ್ಸ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಹೌದಾ? ಈಗ ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್ ಇತ್ತು, ಅದರೊಳಗೆ ಏನು ಹೇಳಿದ? ಆಟಮಿಕ್ ಮಾಸ ಐತಿ ಅನ್ನೋ ಫಂಡಮೆಂಟಲ್ ಪ್ರಾಪರ್ಟಿ ಅಂತ ಹೇಳಿದ. ಆದರೆ ಹೆನ್ರಿ ಮೋಸ್ಲೆ ಏನು ಮಾಡಿದ? ಮೆಂಡೆಲಿಯಸ್ ಪಿರಿಯಾಡಿಕ್ ಲಾ ಇತ್ತಲ್ಲ ಅದನ್ನ ಮಾಡಿಫೈ ಮಾಡಿದಲ್ಲಿ ಆಟಮಿಕ್ ಮಾಸ್ ಇತ್ತಲ್ಲ ಅದನ್ನ ರಿಪ್ಲೇಸ್ ಮಾಡಿ ಆಟಮಿಕ್ ನಂಬರ್ ಅಂತ ಆ್ಯಡ್ ಮಾಡಿದ ಆಸ್ ಎ ಬೇಸಿಕ್ಸ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ನೆಕ್ಸ್ಟ್, ಸೊ ನಾವು ದಿ ಮಾಡರ್ನ್ ಪಿರಿಯಾಡಿಕ್ ಲಾ ಸ್ಟೇಟ್ಸ್ ದ್ಯಾಟ್, ಈಗ ಮಾಡರ್ನ್ ಪಿರಿಯಾಡಿಕ್ ಲಾ ಇದು ಮಾಡಿಫೈ ಮಾಡೋಣ ಆಟಮಿಕ್ ನಂಬರು ಏನು ಸ್ಟೇಟ್ ಮಾಡ್ತೈತೆ ಅಂದ್ರೆ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ ಆಫ್ ದ ಆಟಮಿಕ್ ನಂಬರ್. ಅದ ನಾವು ಮೆಂಡೆಲಿಯಸ್ನ ಸ್ಟಡಿ ಮಾಡೋ ಮುಂದೆ ಏನಿತ್ತು ಇಲ್ಲಿ? ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ ಆಫ್ ದ ಆಟಮಿಕ್ ಮಾಸ್ ಅಂತಿತ್ತು ಯಾರೋ ಮೆಂಡೆಲಿಯಸ್ ಒಳಗೆ. ಆದ್ರೆ ಒಂದು ಹೆನ್ರಿ ಬಂದಂದ್ರೆ ಆಟಮಿಕ್ ಮಾಸನ್ನು ರಿಪ್ಲೇಸ್ ಮಾಡಿ ಆಟಮಿಕ್ ನಂಬರ್ನ ಆ್ಯಡ್ ಮಾಡಿದ. ಅದಕ್ಕೆ ಈಗ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ ಆಫ್ ದ ಆಟಮಿಕ್ ನಂಬರ್ ಅಂತ. ಹಿಂಗಂದ್ರೆ ಏನೀಗ ಅಂದರೆ ಈಗ ಎಲಿಮೆಂಟದ್ದು ನಾವು ಎಲಿಮೆಂಟ್ಸನ್ನ ಐತಲ್ಲ ಯಾವಾಗ ಆಟಮಿಕ್ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಅರೇಂಜ್ ಮಾಡಿದ್ವಿ. ಈಗ ಎಲಿಮೆಂಟ್ಸ್ ತೊಗೊಂಡು ಎಲ್ಲಾನು ಆಟಮಿಕ್ ನಂಬರ್ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಪ್ಲೇಸ್ ಮಾಡಿದ್ಮೇಲೆ ಅದರ ಪ್ರಾಪರ್ಟೀಸ್ ಇರ್ತೈತಲ್ಲ ಆ ಪ್ರಾಪರ್ಟಿ ಪಿರಿಯಾಡಿಕಲಿ ಅಂದ್ರೆ ರೆಗ್ಯುಲರ್ ಟೈಮ್ ಇಂಟರ್ವಲ್ ಆದಮೇಲೆ ಆ ಪ್ರಾಪರ್ಟಿ ಏನಾಕತಿ? ಸಿಮಿಲಾರಿಟೀಸ್ ನಾವು ಕಾಣ್ಬೋದು ಎಲಿಮೆಂಟ್ಸ್ ಒಳಗೆ. ಯಾವಾಗ ಎಲಿಮೆಂಟ್ಸನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಆಟಮಿಕ್ ನಂಬರ್ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಪ್ಲೇಸ್ ಮಾಡಿದ್ವಿ. ಈಗ ಪ್ಲೇಸ್ ಮಾಡೋಣ ರೆಗ್ಯುಲರ್ ಇಂಟರ್ವಲ್ ಅಂದ್ರೆ ಸ್ವಲ್ಪ ಪರ್ಟಿಕ್ಯುಲರ್ ಟೈಮ್ ಆದಮೇಲೆ ಅದೇನು ಆಟಮಿಕ್ ಎಲಿಮೆಂಟದ ಪ್ರಾಪರ್ಟಿ ಇರ್ತೈತಲ್ಲ ಸಿಮಿಲಾರಿಟೀಸ್ ಕಾಣಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದೆವು. ಈ ಸ್ಟೇಟ್ಮೆಂಟ್ ಹೇಳಿದ್ದು. ನೆಕ್ಸ್ಟ್, ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ರಿಮೂವ್ಡ್ 3 ಲಿಮಿಟೇಷನ್ಸ್ ಆಫ್ ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್. ಅಂದರೆ ಈಗ ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್ ಒಳಗೆ ಕೆಲವೊಂದು ಲಿಮಿಟೇಷನ್ಸ್ ಇದ್ದು, ಡಿಮೆರಿಟ್ಸ್ ಇದ್ದು. ಯಾವಾಗ ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಬಂತ ಆ ಎಲ್ಲದಕ್ಕೂ ಸೊಲ್ಯೂಷನ್ ಕೊಡ್ತು. ನೆಕ್ಸ್ಟ್, ಪೊಸಿಷನ್ ಆಫ್ ದಿ ಎಲಿಮೆಂಟ್ಸ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಈಗ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಒಳಗೆ ನಾವು ಎಲಿಮೆಂಟ್ಸನ್ನು ಹೆಂಗೆ ಅರೇಂಜ್ ಮಾಡೀವಿ, ಎಷ್ಟು ಗ್ರೂಪ್ ಮಾಡೀವಿ, ಎಷ್ಟು ಆ ಗ್ರೂಪ್ಗೆ ಕಾಲಮ್ಸಿಗೆ ಏನೇನು ಅಂದೀವಿ ಅನ್ನೋದು ಇಲ್ಲಿ ಸ್ಟಡಿ ಮಾಡೋಣ. 18 ವರ್ಟಿಕಲ್ ಕಾಲಮ್ಸ್ ಅಂದ್ರೆ ವರ್ಟಿಕಲ್ ಅಂದ್ರೆ ಹಿಂಗೆ ಐತಲ್ಲ 18 ವರ್ಟಿಕಲ್ ಕಾಲಮ್ಗಳು ಅದಾವೆ. ಹೌದಾ? ಅವಕ್ಕೆ ನಾವು ಏನಂತ ಕರೆದಿವಿ? ಗ್ರೂಪ್ ಅಂತ ಕರೆದಿವಿ. ಹಿಂಗೆ ಸ್ಟ್ರೇಟ್ ವರ್ಟಿಕಲ್ ಆಗಿ ಹಿಂಗೆ ಸ್ಟ್ರೇಟಾಗಿ ಏನು ಅದಲ್ಲ ಇವು ವರ್ಟಿಕಲ್ ಕಾಲಮ್ಸಿಗೆ ನಾವು ಗ್ರೂಪ್ ಅಂತ ಕರೆದಿವಿ. ಇದು ಫಸ್ಟ್ ಗ್ರೂಪು, ಇದು ಸೆಕೆಂಡ್ ಗ್ರೂಪು, ಇದು ಥರ್ಡ್ ಗ್ರೂಪು. ಹೌದಾ? ನೆಕ್ಸ್ಟ್ 7 ಹಾರಿಜಾಂಟಲ್ ರೋ ಅಂದರೆ 7 ಇಂಥವು ಹಾರಿಜಾಂಟಲ್ ಅದಾವೆ. 1 2 3 ಹಿಂಗೆ 7 ಅದಾವೆ. ಈ ಹಾರಿಜಾಂಟಲ್ ಆಗಿ ಯಾವ ಹಿಂಗೆ ಫ್ಲಾಟ್ ಆಗಿ ಹಿಂಗೆ ಹಾರಿಜಾಂಟಲ್ ಆಗಿ ಅದಲ್ಲ ಅವಕ್ಕೆ ನಾವು ಏನಂತ ಕರೆದ್ವಿ? ಪೀರಿಯಡ್ ಅಂತ ಕರೆದಿವಿ. ಇವಿಂಥವು ವರ್ಟಿಕಲ್ ಆಗಿ ಅದಾವಲ್ಲ ಅವಕ್ಕೆ ಏನಂತ ಕರೆದ್ವಿ? ಗ್ರೂಪ್. ಎಷ್ಟು ಗ್ರೂಪ್ ಅದಾವೆ? ಟೋಟಲ್ ಆಗಿ 18 ಗ್ರೂಪ್ ಅದಾವೆ. ಹೌದಾ? ಈಗ ಹಾರಿಜಾಂಟಲ್ ಆಗಿ ಹಿಂಗೆ ಇದ್ದಿದ್ದಕ್ಕೆ ನಾವು ಏನಂತ ಕರೆದಿವಿ? ಪೀರಿಯಡ್ ಅಂತ ಕರಿತೀವಿ. ಟೋಟಲು 7 ಪೀರಿಯಡ್ಸ್ ಅದಾವೆ. ಒಂದು ಸೆಕೆಂಡ. ನಿಮ್ಗೆ ಕಾಣತ್ತಂತ ಅನ್ಕೊಂಡಿನಿ. ಹಿಂಗೆ ಸ್ಟ್ರೇಟಾಗಿ ಏನು ಕಾಣತ್ತಲ್ಲ ನಿಮ್ಗೆ? ಇವು ಸ್ಟ್ರೇಟಾಗಿ ಇದ್ದಿದ್ದು ವರ್ಟಿಕಲ್ ಕಾಲಮ್ಸ್. ಇವು ಹಿಂಗೆ ಸ್ಟ್ರೇಟ್
ಇವು ಟೋಟಲ್ ಆಗಿ ಹಿಂಗೆ 18 ಅದಾವೆ. ನೀವು ನೋಡ್ಬೋದು 1 2 3 ಮ್ಯಾಲೆ ನಂಬರ್ ಹಾಕ್ಯಾರ. ಟೋಟಲ್ 18 ಗ್ರೂಪ್ಸ್ ಅದಾವೆ. ಹಿಂಗೆ ಹಾರಿಜಾಂಟಲ್ ಆಗಿ ಟೋಟಲ್ 7 ಅದಾವೆ. ನೀವು ನೋಡ್ಬೋದು ಟೋಟಲ್ 7 ಪೀರಿಯಡ್ಸ್ ಅದಾವೆ. ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನಮ್ಗೆ ಕರೆಕ್ಟಾಗಿ ಕೊಟ್ಟವ್ರು ಯಾರಂದ್ರೆ ಹೆನ್ರಿ ಮೋಸ್ಲೆ. ಹೌದಾ? ಇದ್ರ ನೀವು ಹೆನ್ರಿ ಮೋಸ್ಲೆ ಯಾರು ಪಿರಿಯಾಡಿಕ್ ಟೇಬಲ್ ರೆಫರ್ ಮಾಡಿದ್ನು ಕರೆಕ್ಟ್ ಮಾಡಿದಂದ್ರೆ ಮೆಂಡಿಲಿಯಸ್ ಪಿರಿಯಾಡಿಕ್ ಟೇಬಲ್ ಇತ್ತಲ್ಲ ಅದನ್ನ ರೆಫರ್ ಮಾಡಿ ಕೆಲವೊಂದು ಕರೆಕ್ಷನ್ ಮಾಡಿ ಹೆನ್ರಿ ಮೋಸ್ಲೆ ಇದಾವ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನ ರೆಡಿ ಮಾಡಿದೆ. ಈ ಸ್ಟೇಟ್ಮೆಂಟ್ ಯಾರು ಕೊಟ್ಟರು? ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ ಆರ್ ದಿ ಪಿರಿಯಾಡಿಕ್ ಫಂಕ್ಷನ್ ಆಫ್ ದ ಅಟಮಿಕ್ ನಂಬರ್. ಇದು ಕೊಟ್ಟವರು ಹೆನ್ರಿ ಮೋಸ್ಲೆ. ಈ ಡೆಫಿನೇಷನ್ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್, ವೆನ್ ವಿ ಸಿ ದ ಪಿರಿಯಾಡಿಕ್ table, all elements in a particular group have same number of valence electrons. Is very important. Same number of valence electrons ಅಂದ್ರೆ ನಾವು ಈಗ ಪರ್ಟಿಕ್ಯುಲರ್ ಹಿಂಗ್ ಗ್ರೂಪ್ ಅದಾವ. ಟೋಟಲ್ ಆಗಿ 18 ಗ್ರೂಪ್ ಹಿಂಗ್ ಅದಾವ. ಹೌದಾ? ಈಗ ಪಿರಿಯಾಡಿಕ್ ಟೇಬಲ್ ಒಳಗೆ ಹಿಂಗ್ 18 ಗ್ರೂಪ್ ಅದಾವ. ಹೌದಾ? ಈ 18 ಗ್ರೂಪ್ ಒಳಗೆ ಯಾವ ಎಲಿಮೆಂಟ್ಸ್ ಅದ ನೋಡಿ. ಲಿಥಿಯಮ್, ಸೋಡಿಯಮ್, ಪೊಟ್ಯಾಷಿಯಮ್, ಈ ಗ್ರೂಪ್ ಒಳಗೆ ಯಾವ ಯಾವ ಎಲಿಮೆಂಟ್ಸ್ ಇರ್ತಲ್ಲ ಇವೆಲ್ಲ ಎಲಿಮೆಂಟ್ಸ್ದು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಏನಿರ್ತೈತಿ, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಸೇಮ್ ಇರ್ತೈತಿ. ಹೌದಾ? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಸೇಮ್ ಇರ್ತಾವೆ. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು? ಈಗ ನಾವು ಯಾವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೆಗೆದಾಗ ಔಟರ್ ಮೋಸ್ಟ್ ಸೆಲ್ ಅಂದ್ರೆ ಹೊರಗಿನ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರ್ತಲ್ಲ ಅವಕ್ಕೆ ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಹಂಗೈತಲ್ಲ ಎಲ್ಲ ಈ ಒಂದು ಗ್ರೂಪ್ ನಾವು ಫಸ್ಟ್ ಗ್ರೂಪ್ ತಗೊಂಡಿವಿ ಅಂದ್ರೆ ಫಸ್ಟ್ ಗ್ರೂಪ್ ಒಳಗಿರು ಎಲ್ಲ ಎಲಿಮೆಂಟ್ಸ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಸೇಮ್ ಇರ್ತಾವೆ. ಹಂಗೆ ಸೆಕೆಂಡ್ ಗ್ರೂಪ್ ತಗೊಂಡಿವಿ ಅಂದ್ರೆ ಇದ್ರೊಳಗಿರು ಎಲ್ಲ ಎಲಿಮೆಂಟ್ಸು ಸೇಮ್ ಇರ್ತಾವೆ. ಥರ್ಡ್ ಗ್ರೂಪ್ ಹಂಗೆ 18 ಒಳಗೆ ಇನ್ನೆಟ್ ಎಲಿಮೆಂಟ್ಸ್ ಅದು 17 ಗ್ರೂಪ್ ಮಟ್ಟ ಒಟ್ಟಾರೆ ಎಲ್ಲ ಗ್ರೂಪ್ಸ್ ಒಳಗೂ ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಲ್ಲ ಎಲಿಮೆಂಟ್ಸ್ದು ಸೇಮ್ ಇರ್ತಾವೆ. ಇಷ್ಟೇ. All elements in a periodic table have same number of valence shell. ಅಂದ್ರೆ ಇಲ್ಲಿ ಒಂದು ಪೀರಿಯಾಡಿಕ್ ಟೇಬಲ್ ಒಳಗೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ತೊಗೊಂತೀವಿ ಅಂತ ಇಟ್ಕೊಂಡು ನಾವು ಪರ್ಟಿಕ್ಯುಲರ್ ಪೀರಿಯಡ್ ಒಳಗೆ ಎಲ್ಲ ಎಲಿಮೆಂಟ್ಸ್ಗೂ ಸೇಮ್ ವ್ಯಾಲೆನ್ಸಿ ಶೆಲ್ ಇರ್ತದೆ. ಅಂದ್ರೆ ಈಗ ಎಕ್ಸಾಂಪಲ್ ಈಗ ಲಿಥಿಯಮ್, ಈಗ ನಾವು ಸೆಕೆಂಡ್ ಪೀರಿಯಡ್ ಒಳಗೆ ಲಿಥಿಯಮ್ ಐತಿ, ಬೆರಿಲಿಯಮ್ ಐತಿ, ಬೋರಾನ್, ಕಾರ್ಬನ್ ಹಿಂಗೆ ಎಲಿಮೆಂಟ್ಸ್ ಅದಾವೆ. ಇದು ಸೆಕೆಂಡ್ ಪೀರಿಯಡ್ ಅವು. ಈ ಸೆಕೆಂಡ್ ಪೀರಿಯಡ್ ಒಳಗೆ ಪ್ರತಿಯೊಂದು ಎಲಿಮೆಂಟ್ ತೊಗೊಂಡು ನಾವು ಲಿಥಿಯಮ್ ತೊಗೊಂಡು ಇಲ್ಲಿ ಲಿಥಿಯಮ್ ನೋಡ್ತೀವಿ ನಾವು. ಲಿಥಿಯಮ್ ಒಳಗೆ ಇಲ್ಲಿ ನೋಡ್ಬೋದು ನೀವು 2 ಶೆಲ್ ಅದಾವೆ. ಹೌದಾ? 2 ಶೆಲ್ ಅದಾವೆ. ಹಂಗೆ ಐತಲ್ಲ ಇಲ್ಲಿ ನೈಟ್ರೋಜನ್ ತೊಗೋರಿ. ಇದ್ರೊಳಗೂ ನಾವು ಎಷ್ಟು ಶೆಲ್ ನೋಡ್ಬೋದು? 2 ಶೆಲ್ ನೋಡ್ಬೋದು. ಅಂದ್ರೆ ಈಗ ಪ್ರತಿಯೊಂದು ಹಿಂಗೆ ಪೀರಿಯಡ್ ಇರ್ತಾವಲ್ಲ, ಪ್ರತಿಯೊಂದು ಪೀರಿಯಡ್ ಒಳಗೂ ಒಂದೊಂದು ಎಲಿಮೆಂಟ್ಸ್ ಇರ್ತಾವೆ. ಹಂಗೆ ಹೌದಾ? ಈ ಎಲ್ಲ ಎಲಿಮೆಂಟ್ಸಿಗೂ ಸೇಮ್ ಶೆಲ್ ಇರ್ತೈತಿ, ಸೇಮ್ ವ್ಯಾಲೆನ್ಸಿ ಶೆಲ್ ಇರ್ತಾವೆ. ನೆಕ್ಸ್ಟ್, ಈಗ ನಾವು ನೋಡ್ಬೋದು, ಈಗ ನಾನು ಹೇಳಿದೆ ನಿಮ್ಗೆ ಹಿಂಗೆ ಪ್ರತಿಯೊಂದು ಪೀರಿಯಡ್ ಒಳಗೆ ಏನಿರ್ತಾವೆ? ಸೇಮ್ ಶೆಲ್ ಇರ್ತಾವೆ. ಈಗ ನಾವು ಯಾವಾಗ ಹಿಂಗೆ ಸೈಡ್ ಬೈ ಸೈಡ್ ಹೋಗ್ತೀವಲ್ಲ ಆ ಎಲ್ಲ ಎಲಿಮೆಂಟ್ಸಿಗೂ ಏನಿರ್ತಾವೆ? ಸೇಮ್ ಶೆಲ್. ಸೈಡ್ ಬೈ ಸೈಡ್ ಹೋದ್ವಿ ಅಂದ್ರೆ ಅದಕ್ಕೆ ಪೀರಿಯಡ್ ಅಂತ ಕರಿತೀವಿ ನಾವು. ಸೈಡ್ ಬೈ ಸೈಡ್ ಹೋದ್ವಿ ಅಂದ್ರೆ ಎಲ್ಲದಕ್ಕೂ ಎಲಿಮೆಂಟ್ಸಿಗೂ ಸೇಮ್ ಶೆಲ್. ಅದೇ ನಾವೇನಾರ ಹಿಂಗೆ ಪರ್ಟಿಕ್ಯುಲರ್ ಹಿಂಗೆ ಗ್ರೂಪ್ ಒಳಗೆ ಹೋದಿವಿ ಅಂದ್ರೆ ಅದ್ರೊಳಗಿರೋ ಎಲ್ಲ ಎಲಿಮೆಂಟ್ಸಿಗೂ ಏನಿರ್ತೈತಿ? ಸೇಮ್ ಎಲೆಕ್ಟ್ರಾನ್ ಇರ್ತಾವೆ. ಸೇಮ್ ಎಲೆಕ್ಟ್ರಾನ್. ಲೆಫ್ಟ್ ಟು ರೈಟ್ ಹೋದಿವಿ ಅಂದ್ರೆ ಏನು? ಹಿಂಗೆ ಪೀರಿಯಡ್ ಒಳಗೆ ಹೋದಿವಿ ಅಂದ್ರೆ ಸೇಮ್ ಶೆಲ್. ಅದೇ ಹಿಂಗೆ ಗ್ರೂಪ್ ಒಳಗೆ ಹೋದಿವಿ ಅಂದ್ರೆ ಸೇಮ್ ಎಲೆಕ್ಟ್ರಾನ್. ಇದು ಭಾಳ ಇಂಪಾರ್ಟೆಂಟ್. ಈಗ ನಾವು ಹೇಳಿದ್ವಿ ಸೈಡ್ ಬೈ ಸೈಡ್ ಹೋದಂಗೆ ಸೇಮ್ ಶೆಲ್. ಅದೇ ಸೈಡ್ ಬೈ ಸೈಡ್ ಹೋದಂಗೆ ಎಲೆಕ್ಟ್ರಾನ್ಸ್ ಏನಕ್ಕವು? ಇನ್ಕ್ರೀಸ್ ಆಕವು. ಹೌದಾ? ಹಂಗೆ ನಾವು ಗ್ರೂಪ್ ಒಳಗೆ ಹೋದಿವಿ, ಒಂದು ಪರ್ಟಿಕ್ಯುಲರ್ ಫಸ್ಟ್ ಗ್ರೂಪ್ ಒಳಗೆ ಹೋದಿವಿ, ಸೆಕೆಂಡ್ ಗ್ರೂಪ್ ಒಳಗೆ ಹೋದ್ವಿ. ಹಿಂಗೆ ಗ್ರೂಪ್ ಒಳಗೆ ಹೋದಂಗೆ ಎಲೆಕ್ಟ್ರಾನ್ಸ್ ಏನು ಸೇಮ್ ಇರ್ತಾವೆ, ಆದರೆ ಶೆಲ್ ಏನಕ್ಕವು? ಬರ್ತಾ ಇನ್ಕ್ರೀಸ್ ಆಕವು. ಶೆಲ್ ನಂಬರ್ ಇನ್ಕ್ರೀಸ್ ಆಕವು. ಶೆಲ್ ಅಂದ್ರೆ ಗೊತ್ತೈತಲ್ಲ, ಇದು ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಸುತ್ತ ಏನು ಮಾಡ್ತೈತೋ ಎಲೆಕ್ಟ್ರಾನ್ ಸುತ್ತಿರ್ತಾವೆ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ದ. ಆ ಆರ್ಬಿಟ್ ಒಳಗೆ ಏನು ಎಲೆಕ್ಟ್ರಾನ್ ಸುತ್ತಿರ್ತಾವಲ್ಲ ಆ ಆರ್ಬಿಟಿಗೆ ಏನಂತೀವಿ ನಾವು? ಶೆಲ್ ಅಂತ ಕರಿತೀವಿ. ಹೌದಾ? ಆ ಶೆಲ್ ಐತಲ್ಲ ಸೈಡ್ ಬೈ ಸೈಡ್ ಹೋದಂಗೆ ಅಂದ್ರೆ ಪೀರಿಯಡ್ ಒಳಗೆ ಹೋದಂಗೆ ಶೆಲ್ ನಂಬರ್ ಸೇಮ್ ಇರ್ತೈತಿ. ಗ್ರೂಪ್ ಒಳಗೆ ಹೋದಿವಿ ಅಂದರೆ ಎಲೆಕ್ಟ್ರಾನ್ ನಂಬರ್ ಸೇಮ್ ಇರ್ತೈತಿ. ಈಗ ಸೈಡ್ ಬೈ ಸೈಡ್ ಹೋದಿವಿ ಅಂದರೆ ಎಲೆಕ್ಟ್ರಾನ ಇನ್ಕ್ರೀಸ್ ಆಕವು, ಹಿಂಗೆ ಕೆಳಗೆ ಹೋದಿವಿ ಅಂದರೆ ಶೆಲ್ ನಂಬರು ಇನ್ಕ್ರೀಸ್ ಆಕವು. ಇಷ್ಟು ಗೊತ್ತಿಲ್ಲ. ಬೈ ಯೂಸಿಂಗ್ ದಿ ಫಾರ್ಮುಲಾ 2n² we can
ಡಿಟರ್ಮೈನ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದ್ಯಾಟ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ಎ ಶೆಲ್. ಹೌದಾ? ಈಗ ಸೆಂಟ್ರ್ ನ್ಯೂಕ್ಲಿಯಸ್ ಇರ್ತೈತಿ, ಅದರ ಪಕ್ಕಕ್ಕೆ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿರ್ತಾವೆ. ಹೌದಾ? ಆ ರಿವಾಲ್ವ್ ಆಗೋ ಪಾತ್ ಅಂದ್ರೆ ಜಾಗ ಇರ್ತೈತಲ್ಲ, ಅದಕ್ಕೆ ನಾವು ಆರ್ಬಿಟ್ ಅಂತ ಕರಿತೀವಿ. ಆರ್ಬಿಟ್ ಅಂದ್ರೆ ಏನು? ಶೆಲ್. ಈ ಪರ್ಟಿಕ್ಯುಲರ್ ಶೆಲ್ ಒಳಗೆ ಈಗ ಒಂದು ಶೆಲ್ ಐತಿಲ್ಲ. ಹೌದಾ? ಈ ಶೆಲ್ ಒಳಗೆ ಇಲ್ಲೇ ತಗೋರಿ, ಈ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು, ಈ ಎರಡನೇ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು, ಮೂರನೇ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ ಅಂತ ನಾವು ಕಂಡು ಹಿಡಿಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವ ಫಾರ್ಮುಲಾ? 2n². ಈ 2n² ಫಾರ್ಮುಲಾನೇ ನಾವು ಒಂದು ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ ಅನ್ನೋದು ಕಂಡು ಹಿಡಿಬೋದು. ಈಗ ನೋಡೋಣ, ಇಲ್ಲಿ ನ್ಯೂಕ್ಲಿಯಸ್ ಆದಮೇಲೆ ಫಸ್ಟ್ ಹೊರಗಿನ ಶೆಲ್ಲಿಗೆ ಏನಂತೀವಿ? ಕೆ ಅಂತೀವಿ. ಅದಾದಮೇಲೆ ನೆಕ್ಸ್ಟ್ ಎಲ್, ಅದಾದಮೇಲೆ ಎಮ್, ಆಮೇಲೆ ಎನ್. ಹೌದಾ? ಇಷ್ಟು ಶೆಲ್ಸ್ ಅದಾವೆ. ಈಗ ನಾವು ಕೆ ಶೆಲ್ಲಿಗೆ ಏನು ನಂಬರ್ ಕೊಟ್ಟಿವಿ ಅಂದ್ರೆ 1 ಅಂತ ಕೊಂತೀವಿ. ಹೌದಾ? ಈ ಕೆ ಶೆಲ್ಲಿಗೆ ಒಂದು ವ್ಯಾಲ್ಯೂ ಐತಿ, ಅದಕ್ಕೆ 1 ಅಂತೀವಿ. ಎಲ್ ಶೆಲ್ಲಿಗೆ 2, ಎಮ್ 3, ಎನ್ 4, ಎನ್ ಶೆಲ್ಲಿಗೆ 4 ಐತಿ. ಈಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಕೋತೀವಿ, ಏನೋ 2n². ಈಗ 2n² ಈ ಫಾರ್ಮುಲಾ ಯೂಸ್ ಮಾಡಿವಿ ಅಲ್ಲಿ. ಹೌದಾ? ಇಲ್ಲೇ ಮೇಲೆ ಬರಿತೀವಿ ನೋಡ್ರಿ. ಈಗ 2n² ಈ ಫಾರ್ಮುಲಾ ಐತೆ. ಹೌದಾ? ಈಗ ನಮ್ಮ ಕೆ ಶೆಲ್ ವ್ಯಾಲ್ಯೂ ಗೊತ್ತೈತಿ, ಎಷ್ಟೈತಿ? 1. ಈಗ ಕೆ ಶೆಲ್ ಅಂದರೆ ಇಲ್ಲಿ ಐತೆ. ಹೌದಾ? ಇಲ್ಲಿ ಒಳಗೈತಲ್ಲ, ಇದೆ ಕೆ ಶೆಲ್. ಈ ಕೆ ಶೆಲ್ ಒಳಗೆ ನಾವು ಎಷ್ಟು ಎಲೆಕ್ಟ್ರಾನ್ಸ್ ಇಡ್ಬೋದು ಅದು ನಾವು ಕಂಡಿದ್ದೀವಿ. ಈಗ 2 ಹೆಂಗೆ ತಂಗೆ ಇಡೋನು. ಎನ್ ಅಂದರೆ ಏನಳು? ನಂಬರ್ ಆಫ್ ಗಿವನ್ ಶೆಲ್, ಅಂದರೆ ಶೆಲ್ಲಿಗೆ ಯಾವ ನಂಬರ್ ಕೊಟ್ಟಿವಿ. ಈಗ ಕೆ ಶೆಲ್ ಮಾಡುತ್ತೆ ಅಂದ್ರೆ ಕೆ ಶೆಲ್ಲಿಗೆ 1 ನಂಬರ್ ಕೊಟ್ಟಿವಿ. ಇದ್ರ ಜಾಗಕ್ಕೆ 1² ಇಡೋನು. 1 × 1. ಹೌದಾ? 2 ಅಂದರೆ ಈ ಕೆ ಶೆಲ್ ಒಳಗೆ ನಾವು ಒಟ್ಟಾರೆನ 2 ಎಲೆಕ್ಟ್ರಾನ್ಸನ್ನು ಪ್ಲೇಸ್ ಮಾಡ್ಬೋದು ಮ್ಯಾಕ್ಸಿಮಮ್ ಆಗಿ, ಅದಕ್ಕಿಂತ ಜಾಸ್ತಿ ದಾಟಕ್ಕೆ ಬರಲ್ಲ. ಈಗ ನೆಕ್ಸ್ಟ್ ಎಮ್ ತೊಗೊಂಡು ನಾವು ಎಲ್ ತೊಗೊನು. ಎಲ್ ಶೆಲ್ ಫಾರ್ಮುಲಾ ಏನೈತಿ? 2n². ಎನ್ ಅಂದ್ರೆ ಏನು? ನಂಬರ್ ಆಫ್ ಗಿವನ್ ಶೆಲ್, ಅಂದರೆ ಶೆಲ್ಲಿಗೆ ಯಾವ ನಂಬರ್ ಕೊಟ್ಟಿವಿ. ಈಗ ನೋಡಿ, ಎಲ್ ಶೆಲ್ಲಿಗೆ ಏನು ಕೊಟ್ಟಿವಿ? 2 ನಂಬರ್ ಕೊಟ್ಟಿವಿ. ಹೌದಾ? ಇಲ್ಲಿ ಎನ್ ಜಾಗಕ್ಕೆ 2 ಇಟ್ಕೋತೀವಿ. 2². 2 2 = 4, 4 2 = 8. ಅಂದ್ರೆ ಈ ಎಲ್ ಅನ್ನು ಶೆಲ್ ಒಳಗೆ ನಾವು ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಹಾಕ್ಬೋದು, ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಬರೋಂಗಿಲ್ಲ ಎಲೆಕ್ಟ್ರಾನ್ಸ್. ಇನ್ನು ನೆಕ್ಸ್ಟ್ ಎಮ್ ಶೆಲ್ ತೊಗೊಂಡು 2n² ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ಎಮ್ಮದ ನಂಬರ್ ಏನೈತಿ? ಎಮ್ಮಕ್ಕೆ 3 ಅಂತ ಐತೆ. ಹೌದಾ? 3². 3 3 = 9, 9 2 = 18. ಅಂದರೆ ಈಗ ಮ್ಯಾಕ್ಸಿಮಮ್ ಎಮ್ ಶೆಲ್ ಒಳಗೆ ನಾವು 18 ಎಲೆಕ್ಟ್ರಾನ್ಸ್ ಮಾತ್ರ ಪ್ಲೇಸ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಬಟ್ಟಕ್ಕೆ ಬರಲ್ಲ. ನೆಕ್ಸ್ಟ್ ಇನ್ನು ಫೈನಲಾಗಿ ಎನ್ ಶೆಲ್. ಇಲ್ಲೂ 2n². ಎನ್ ನಂಬರ್ ಏನೈತಿ? 4 ಐತಿ. 4². 4 4 = 16. ಇದಕ್ಕೆ ಇಂಟು 2 ಐತೆ, 32. ಅಂದ್ರೆ ನಾವು ಎನ್ ಶೆಲ್ ಒಳಗೆ ಮ್ಯಾಕ್ಸಿಮಮ್ 32 ಎಲೆಕ್ಟ್ರಾನ್ಸನ್ನು ಪ್ಲೇಸ್ ಮಾಡ್ಬೋದು. ಗ್ರೂಪ್ ಒಳಗೆ ಯಾವಾಗಲೂ ಏನ ಎಲೆಕ್ಟ್ರಾನ್ಸ್ ಸೇಮ್ ಇರ್ತಾವೆ. ಹಿಂಗೆ ಇಲ್ಲಿ ಚಾರ್ಟ್ ಒಳಗೆ ತೋರಿಸಿ ನೋಡ್ರಿ. ಹಿಂಗೇನು ವರ್ಟಿಕಲಾಗಿ ಕಾಲಮ್ ಅಂತಲ್ಲ ಇವ ಗ್ರೂಪ್. ಇದರೊಳಗೆ ಎಲ್ಲ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ ಇವೆಲ್ಲ ಏನು ಗ್ರೂಪ್ ಒಳಗೆ ಅದಲ್ಲ ಪರ್ಟಿಕ್ಯುಲರ್ ಇವು ಒಂದು ಗ್ರೂಪ್ ಒಳಗೆ ಎಲ್ಲ ಎಲೆಕ್ಟ್ರಾನ್ಸು ಸೇಮ್ ಇರ್ತಾವೆ. ಹಿಂಗೆ ಹೋದಿವಿ ಅಂದ್ರೆ ಪೀರಿಯಡ್ ಅಂತ ಕರಿತೀವಿ. ಎಲ್ಲ ಪೀರಿಯಡ್ ಒಳಗೂ ವ್ಯಾಲೆನ್ಸ್ ಶೆಲ್ ಅಂದ್ರೆ ಅದ್ರ ಸುತ್ತ ಎಲೆಕ್ಟ್ರಾನ್ ಸುತ್ತ ಇರ್ತೀವಲ್ಲ, ಆ ಸುತ್ತು ಪಾತಿಗೆ ನಾವು ಶೆಲ್ ಅಂತ ಕರಿತೀವಿ. ಅವು ಎಲ್ಲ ಶೆಲ್ಲು ಐತಲ್ಲ ಇಲ್ಲಿ ಸೇಮ್ ಇರ್ತಾವೆ. ಈಗ ನೋಡಿ, ಲಿಥಿಯಂ ಒಳಗೆ 2 ಶೆಲ್ ಅದಾವೆ, ಬೇರಿಯಂ ಒಳಗೂ 2, ಬೋರಾನ್ ಒಳಗೂ 2, ಕಾರ್ಬನ್ ಒಳಗೂ 2, ನೈಟ್ರೋಜನ್ ಒಳಗೂ 2 ಶೆಲ್ ಇರ್ತಾವೆ. ಈಗ ಅದೇ ಕೆಳಗೆ ಬಂದಿವಿ ಅಂದ್ರೆ ಸೋಡಿಯಂ ಒಳಗೆ 3 ಶೆಲ್, ಮ್ಯಾಗ್ನೀಸಿಯಂ ಒಳಗೆ 3 ಶೆಲ್, ಅಲ್ಯೂಮಿನಿಯಂ ಒಳಗೆ 3 ಶೆಲ್, ಸಿಲಿಕಾನ್ ಒಳಗೆ 3 ಶೆಲ್. ಹಿಂಗೈತೆ ಎಲ್ಲ ಒಂದು ಪೀರಿಯಡ್ ಒಳಗೆ ಎಲ್ಲ ಶೆಲ್ಲು ಎಲ್ಲ ಎಲಿಮೆಂಟ್ಸ್ಗೂ ಸೇಮ್ ಶೆಲ್ ಇರ್ತಾವೆ. ನಿಮ್ಗೆ ಏನಾದ್ರು ನಮ್ಮ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಜಾಯಿನ್ ಕ್ಲಾಸ್ ಅಂತ. ಇಷ್ಟ ಆದ್ರೆ ಲೈಕ್ ಮಾಡಿರಿ.